ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಥರ್ಸ್ಡೇ ವ್ಲಾಗ್. ನಾವು ಡೈಲಿ ನಾರ್ಮಲಾಗಿ ಬಿಸಿ ನೀರನ್ನ ಕುಡಿತೀವಿ. ಇವತ್ತು ಸ್ವಲ್ಪ ಜೀರಿಗೆ ನೀರನ್ನ ಕುಡಿಯೋಣ ಅಂತ. ನನಗೆ ಸ್ವಲ್ಪ ಮೊಳಕೈ ಜಾಯಿಂಟ್ ಪೇನ್ ಇದೆ. ನಾನು 15 ಡೇಸ್ ಬ್ಯಾಕ್ ಸ್ವಲ್ಪ ಮೊಳಕೈ ಪೆಟ್ಟಾಗಿತ್ತು. ಈಗ ಚಳಿಗಾಲ ಸ್ಟಾರ್ಟ್ ಆಗ್ತಿದೆ, ಹಾಗಾಗಿ ಸ್ವಲ್ಪ ನೋವು ಜಾಸ್ತಿ ಆಗಿದೆ. ಅದಕ್ಕೆ ಜೀರಿಗೆ ನೀರು ಕುಡಿಯೋಣ ಅಂತ ನಾನು ಇದಕ್ಕೆ ರಾತ್ರಿಯೇ 2 ಸ್ಪೂನ್ ಜೀರಿಗೆನ ನೆನೆಸಿ ಇಟ್ಟಿದ್ದೆ. ಅದರದ್ದು ನೀರು ತಗೊಂಡು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಕುಡಿದ್ರೆ ಜಾಯಿಂಟ್ ಪೇನ್ ಇದ್ದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಜೀರಿಗೆ ನೀರಿಂದ ಮತ್ತೆ ಏನು ಯೂಸ್ ಅಂದರೆ, ಇದರಿಂದ ಸ್ವಲ್ಪ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಮತ್ತು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಈ ನೀರು ಡಯಾಬಿಟಿಸ್ಗೆ ಮತ್ತು BP ಎಲ್ಲ ತುಂಬ ಒಳ್ಳೆಯದು. ಹಾಗಾಗಿ ಇವತ್ತು ಜೀರಿಗೆ ನೀರನ್ನ ಮಾಡ್ಕೊಂಡಿದ್ದೆ. ನಾನಿವತ್ತು ಒಂದು ಕಿಚನ್ ವೇಸ್ಟಿಂದ ಒಂದು ಕಾಂಪೋಸ್ಟ್ನ ರೆಡಿ ಮಾಡೋಣ ಅಂತ. ಹೇಗೆ ಎರೆಜಲನ ನಾವು ಮಾಡ್ಕೋತೀವಿ ಸೇಮ್ ಅದೇ ಥರ ಇದಕ್ಕೆ ಅಗ್ರಿಕಲ್ಚರ್ ವೇಸ್ಟ್ನ ಯೂಸ್ ಮಾಡ್ತೀವಿ. ಹಾಗೆ ನಾನು ಇವತ್ತು ಕಿಚನ್ ವೇಸ್ಟ್ನ ಯೂಸ್ ಮಾಡಿಕೊಂಡು ಯಾವ ಥರ ಒಂದು ಕಾಂಪೋಸ್ಟ್ನ ರೆಡಿ ಮಾಡೋದು ಅಂತ ಆ ಕಾಂಪೋಸ್ಟ್ನ ರೆಡಿ ಮಾಡೋದಕ್ಕೆ ಒಂದು ಬಕೆಟ್ನ ತಗೊಂಡಿದ್ದೀನಿ. ಇದನ್ನು ಯೂಸ್ ಇಲ್ಲ, ಸೊ ವೇಸ್ಟ್ ಇದೆ, ಹಾಗಾಗಿ ನಾನು ಬಕೆಟ್ನ ಯೂಸ್ ಮಾಡ್ತಿದ್ದೀನಿ. ಯಾರಿಗಾರು ಬಕೆಟ್ ಇಲ್ಲ ಅಂದರೆ ಅವರು ನಾರ್ಮಲ್ ಪಾಟ್ಗಳನ್ನ ಯೂಸ್ ಮಾಡ್ಬೋದು. ನಾನು ಈ ಬಕೆಟ್ಗೆ ಹೋಲ್ ಮಾಡೋಣ ಅಂತ ಈ ಥರ ಹೋಲ್ ಮಾಡಿದ್ದೀನಿ. ನಾರ್ಮಲ್ ಪಾಟ್ನ ತಗೊಂಡ್ರೆ ಅದೇನು ಹೋಲ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಅದರಲ್ಲೇ ಹೋಲ್ ಇರುತ್ತೆ. ನಾನು ಬಕೆಟ್ನ ಯೂಸ್ ಮಾಡ್ತಿರೋದ್ರಿಂದ ನಾನೇ ಸ್ವಲ್ಪ ಹೋಲ್ ಮಾಡ್ಕೊಂಡಿದ್ದೀನಿ. ಪ್ಲೇಟ್ನ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟ್ ತಳಕ್ಕೆ ಇಡೋದಕ್ಕೆ, ಏಕೆಂದರೆ ಅದು ಲಿಕ್ವಿಡ್ ಬರುತ್ತಲ್ವ, ಆ ಲಿಕ್ವಿಡ್ ಸುಮ್ಮನೆ ವೇಸ್ಟ್ ಆಗಬಾರ್ದು, ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ. ಅದ್ರ ಮೇಲೆ ಈ ಥರ ಚಿಪ್ನ ಇಡ್ತಾ ಇದ್ದೀನಿ, ಏಕೆಂದರೆ ಅದು ನಾನು ಬಕೆಟ್ನ ಯೂಸ್ ಮಾಡ್ತಿರೋದ್ರಿಂದ ಬಕೆಟ್ ಫ್ಲಾಟ್ ಇದೆ. ಹಾಗಾಗಿ ನೀವು ಪಾಟ್ನ ಯೂಸ್ ಮಾಡಿದ್ರೆ ಈ ಥರ ಚಿಪ್ ನೀಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಪಾಟ್ ನಾರ್ಮಲಾಗೇ ನೆಲಕ್ಕೆ ಇಡೋ ಥರನೇ ಇರುತ್ತೆ. ನೋಡಿ, ಇದನ್ನು ಈ ಥರ ಇಡ್ತಾ ಇದ್ದೀನಿ, ಬೀಳಬಾರ್ದು, ನೀಟಾಗಿ ಇಡಬೇಕು. ಈ ಥರ ಅದೇನು ಲಿಕ್ವಿಡು ಅದ್ರ ಕೆಳಗಡೆ ಬರುತ್ತೆ, ಅದಿಲ್ಲಿ ಬಂದು ಸ್ಟೋರ್ ಆಗಿರುತ್ತೆ. ನಮಗೆ ಕಾಯಿ ಸಿಪ್ಪೆ ಸ್ವಲ್ಪ ಜಾಸ್ತಿ ಸಿಗೋದ್ರಿಂದ ಈ ಗೊಬ್ಬರನ ನಾವು ಯೂಸ್ ಮಾಡ್ಕೋಬೋದು. ಇದಂತೂ ತುಂಬ ಒಳ್ಳೆ ಗೊಬ್ಬರ. ಹಾಗಾಗಿ ನಾನು ಫಸ್ಟು ಬಕೆಟ್ ಕೆಳಗಡೆ ಈ ಥರ ಕಾಯಿ ಸಿಪ್ಪೆನ ಯೂಸ್ ಮಾಡ್ತೀನಿ, ಯಾಕೆಂದರೆ ಅದು ಸ್ವಲ್ಪ ಜಾಲರಿ ಥರ ವರ್ಕ್ ಮಾಡುತ್ತೆ. ನಾವು ನಾರ್ಮಲಾಗಿ ಈ ಥರ ತೆಂಗಿನಕಾಯಿ ಸಿಪ್ಪೆನ ಬಿಸಾಕ್ತೀವಿ, ಬಟ್ ಅದರಲ್ಲಿ ತುಂಬ ಒಳ್ಳೆ ಗೊಬ್ಬರ ಸಿಗುತ್ತೆ. ಹಾಗಾಗಿ ನಾನು ಅದನ್ನು ತಗೊಂಡು ಬಕೆಟ್ ಕೆಳಗಡೆ ಹಾಕಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ನಾರ್ಮಲಾಗಿ ಒಣಗಿರೋ ಎಲೆನ ಹಾಕ್ಬೋದು. ನನಗಿಲ್ಲಿ ಗೊಬ್ಬರದ ಎಲೆನೇ ಇದೆ, ಹಾಗಾಗಿ ನಾನು ಗೊಬ್ಬರದ ಎಲೆನ ಯೂಸ್ ಮಾಡಿದ್ದೀನಿ. ಫಸ್ಟು ತೆಂಗಿನ ಸಿಪ್ಪೆನ ಹಾಕಿ ಅದ್ರ ಮೇಲೆ ಯಾವುದಾದ್ರೂ ಅಷ್ಟೇ ಒಣಗಿರೋ ಎಲೆನ ಹಾಕ್ಬೋದು. ಅದ್ರ ಮೇಲೆ ನಮಗೆ ಏನು ಕಿಚನಲ್ಲಿ ವೇಸ್ಟ್ ಸಿಗುತ್ತೆ, ಈರುಳ್ಳಿ ಸಿಪ್ಪೆ ಆಗಿರ್ಬೋದು ಅಥವಾ ಬೆಳ್ಳುಳ್ಳಿ ಸಿಪ್ಪೆ ಆಗಿರ್ಬೋದು, ನಾರ್ಮಲ್ ಫ್ರೂಟ್ಸ್ ಮತ್ತು ತರಕಾರಿದು ಸಿಪ್ಪೆ ಎಲ್ಲ ಅದನ್ನು ಹಾಕ್ಬೋದು. ನಮಗೆ ಇಲ್ಲಿ ಸ್ವಲ್ಪ ತರಕಾರಿ ಮತ್ತು ಫ್ರೂಟ್ಸ್ ಸಿಪ್ಪೆ ಎಲ್ಲ ಸಿಗಲ್ಲ, ಯಾಕೆಂದರೆ ಹಸು ಇರೋದ್ರಿಂದ ಹಸುಗಳಿಗೆ ಕೊಡ್ತೀವಿ. ಹಸು ಇಲ್ಲದೆ ಇರೋರಿಗೆ ಜಾಸ್ತಿ ಸಿಗುತ್ತೆ. ಮತ್ತು ಅದ್ರ ಮೇಲೆ ಒಂದು 2 ಸ್ಪೂನ್ ಆಗೋಷ್ಟು ಮಜ್ಜಿಗೆನ ಹಾಕಬೇಕು. ಮತ್ತು ಅದ್ರ ಮೇಲೆ ಮತ್ತೆ ಒಂದು ಲೇಯರ್ ಸೊಪ್ಪನ್ನ ಹಾಕಿ, ಅದ್ರ ಮೇಲೆ ಮತ್ತೆ ಸ್ವಲ್ಪ ನೀರನ್ನ ಹಾಕಿ ಆ ಸೊಪ್ಪು ಮೇಲೆ ಮತ್ತು ನೆಕ್ಸ್ಟ್ ಡೇದು ನಮಗೆ ಏನು ಕಿಚನ್ ವೇಸ್ಟ್ ಸಿಗುತ್ತೆ ಅದನ್ನು ಹಾಕಿ, ಮತ್ತು ಅದ್ರ ಮೇಲೆ ಸ್ವಲ್ಪ ಸೊಪ್ಪು ಹಾಕಿ ಮಜ್ಜಿಗೆನ ಹಾಕಿ, ಇದೇ ಥರ ನಮಗೆ ಎಷ್ಟು ವೇಸ್ಟ್ ಸಿಗುತ್ತೆ ಅಷ್ಟು ವೇಸ್ಟನ್ನ ಯೂಸ್ ಮಾಡ್ಕೋಬೋದು. ಅದು ಫುಲ್ ಆಗೋವರೆಗೂ ಅದ್ರ ಮೇಲೆ ಈ ಥರ ಒಂದು ಬಕೆಟ್ನ ಮುಚ್ಚಬೇಕು. ನೀವು ಪಾಟ್ನ ಯೂಸ್ ಮಾಡೋದಾದರೆ ಇನ್ನೊಂದು ಪಾಟ್ನ ಅದ್ರ ಮೇಲೆ ಈ ಥರ ಮುಚ್ಬೋದು. ನಾನು ಬಕೆಟ್ನ ಯೂಸ್ ಮಾಡ್ತಿರೋದ್ರಿಂದ ಬಕೆಟ್ನ ಅದ್ರ ಮೇಲೆ ಮುಚ್ತಿದ್ದೀನಿ. ಇದೆಲ್ಲ ರೆಡಿ ಆಗೋದಕ್ಕೆ ಒಂದು 2 ಮಂತ್ಸ್ ಎಲ್ಲ ಬೇಕಾಗುತ್ತೆ. ಹಾಗಾಗಿ 1 ವೀಕ್ ಎಲ್ಲ ವೇಸ್ಟ್ ಹಾಕಿದ್ರೆ ಸರಿ ಆಗುತ್ತೆ. ನಾನಿವತ್ತು ಸ್ವಲ್ಪ ನಮ್ಮದು ಮನೆ ಬಾಗಿಲುದು ತೋರಣ ಕೊಳೆ ಆಗಿತ್ತು, ಹಾಗಾಗಿ ಅದನ್ನು ಸ್ವಲ್ಪ ವಾಶ್ ಮಾಡೋಣ ಅಂತ ತೋರಣ ತೆಗೆದೆ. ಅದು ಬಾಗಿಲೆಲ್ಲ ಖಾಲಿ ಆಗುತ್ತೆ ಅಂತ ನಾನೇ ತೋರಣನ ರೆಡಿ ಮಾಡೋಣ ಅಂತ ಚೆಂಡು ಹೂ ಕುಯ್ಕೊಂಡು ಹೋಗೋಣ ಅಂತ ಬಂದೆ.
ಈ ಚೆಂಡು ಹೂನ ಬಂದು ನಾವು ದೇವ್ರ ಪೂಜೆಗೆಲ್ಲ ಯೂಸ್ ಮಾಡಲ್ಲ, ಯಾಕೆಂದರೆ ಇದು ಕೀಟ ಮತ್ತು ಹುಳುನ ತುಂಬ ಅಟ್ರ್ಯಾಕ್ಟ್ ಮಾಡೋದ್ರಿಂದ ದೇವ್ರ ಪೂಜೆಗೆಲ್ಲ ಯೂಸ್ ಮಾಡಲ್ಲ. ನಾರ್ಮಲಾಗಿ ಬಾಗಿಲು ಪೂಜೆಗೆ ಅಥವಾ ವೆಹಿಕಲ್ ಪೂಜೆಗೆ ಯೂಸ್ ಮಾಡ್ತಾರೆ. ಇಷ್ಟು ಹೂನ ಕುಯ್ಕೊಂಡು ಬಂದೆ. ಇದರಲ್ಲಿ ತೋರಣನ ಮಾಡಿ ಬಾಗಿಲಿಗೆ ಹಾಕಿದೆ. ಒಂದು ಸಿಂಪಲ್ ಆಗಿರೋ ತೋರಣನ. ಸುಮ್ಮನೆ ಬಾಗಿಲು ಯಾಕೆ ಖಾಲಿ ಬಿಡಬೇಕು, ಹೂವು ಇದೆಯಲ್ಲ ಅಂತ ಒಂದು ಸಿಂಪಲ್ಲಾಗಿ ತೋರಣನ ರೆಡಿ ಮಾಡಿದೆ. ಇವತ್ತು ಸ್ಪೆಷಲ್ ಡೇ ಏನಂದರೆ ವರ್ಲ್ಡ್ ಸಾಯಿಲ್ ಡೇ, ಅಂದರೆ ವಿಶ್ವ ಮಣ್ಣಿನ ದಿನ, ಡಿಸೆಂಬರ್ 5th. ಸೊ ನಾವು ಈ ದಿನನ ಮಣ್ಣಿಗೆ ಜೀವಾಮೃತನ ಸೇರಿಸೋದ್ರ ಮೂಲಕ ಸೆಲೆಬ್ರೇಟ್ ಮಾಡಿದ್ವಿ. ನಾವು ಎಲ್ಲರೂ ಮಣ್ಣನ್ನು ಪ್ರೊಟೆಕ್ಟ್ ಮಾಡಬೇಕಾಗಿದೆ, ಯಾಕೆಂದರೆ ಸಾಯಿಲ್ ಪೊಲ್ಯೂಷನ್ನಿಂದ ಮಣ್ಣನ್ನು ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಉಳಿಸಿ ಪ್ರೊಟೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲರೂ ಅಷ್ಟೇ ಆದಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಬಳಸೋಣ ಮತ್ತು ಹೆಚ್ಚು ಜೈವಿಕ ಗೊಬ್ಬರನ ಅಂದರೆ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಬಳಸೋಣ. ಇದರಿಂದ ನಮ್ಮ ಮಣ್ಣನ್ನು ಪ್ರೊಟೆಕ್ಟ್ ಮಾಡ್ಬೋದು ಮತ್ತು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಸಹ ಉಳಿಸ್ಬೋದು. ಇದು ಇವತ್ತಿಗೆ ಮಾತ್ರ ಸೀಮಿತ ಆಗಿರದೆ ಯಾವಾಗಲೂ ಸಹ ಜೈವಿಕ ಗೊಬ್ಬರನೇ ಬಳಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.